ನಾನು ಅಲ್ಲಿಗೆ ಹೋಗುವುದಾಯಿತೆ ಎಂದು ಜಾನಕಿ ತೀರ ನಿಟ್ಟುಸಿರು ಬಿಡುವುದಾಯಿತು. ಅವಳ ಹಣೆಯು ಬೆವರಿತ್ತು. ಸೆಕೆ ದಿವಸವೇನಲ್ಲ, ಅವಳಿಗೆ ಅಷ್ಟೊಂದು ಗಾಬರಿಯೂ ಆಗಿರಲಿಲ್ಲ. ಆದರೂ ಜಾನಕಿಯಮ್ಮ ನೆರೆಮನೆ ಸೀತಕ್ಕನೊಡನೆ ಮಾತಾಡುತ್ತಾ ಕುಳಿತಿದ್ದವಳು ಹಣೆಯ ಬೆವರನ್ನು ಸವರಿಕೊಳ್ಳಬೇಕಾಯಿತು. ಕೈ ನೋಡುತ್ತಾಳೆ, ಬೆರಳುಗಳಿಗೆ ಕುಂಕುಮದ ನೀರು ಕರಗಿ ರಕ್ತದಂತೆ ಅಂಟಿಕೊಂಡಿತ್ತು. ಅದನ್ನು ಕಂಡು ಸೀತಕ್ಕನೊಡನೆ, ಸೀತಕ್ಕ, ಇಲ್ಲಿ ನೋಡು ನನ್ನ ಕೈಬೆರಳನ್ನು ಎಂದಳು. ಒಮ್ಮಿಂದೊಮ್ಮೆಗೆ ರಕ್ತ ಎಂದು ಸೀತಕ್ಕ ಹೇಳುವ ಮೊದಲೇನೆ ಜಾನಕಿ ರಕ್ತ ಅಲ್ಲ, ರಕ್ತದ ಹಾಗೆ ಇದೆಯಷ್ಟೇ. ಹಣೆ ಬೆವರಿ ಕುಂಕುಮವನ್ನು ತೇಲಿಸಿತು. ನೋಡು, ನಾನು ಬೆವರು ಉಜ್ಜಿಕೊಂಡೆನಲ್ಲ, ಈಗ ಅದೇ ರಕ್ತದ ಹಾಗೆ ಬೆರಳಿಗೆ ಅಂಟಿತು. ಸೀತಕ್ಕ, ಏನು ರಕ್ತ, ಏನು ಬೆವರು, ಏನು ಕುಂಕುಮ? ನೋಡೆ, ಈ ಮನೆಯಲ್ಲಿ ಇಷ್ಟು ವರ್ಷಗಳು ನಾನು ಕಳೆದದ್ದು ಅಂತೀಯ, ಅದು ಹೀಗೆ ರಕ್ತ ಸುರಿಸಿದ್ದು ಅಂತಿಟ್ಟುಕೋ. 5 ಮಕ್ಕಳನ್ನು ಹಡೆದ ಹೊಟ್ಟೆಯಿದು, ವರ್ಷ 35 ಮೀರಿತು. ಈ ಕುಂಕುಮದ ಗತಿ ಇದು, ಇದ್ದರೂ ಅಷ್ಟೇ, ಇಲ್ಲದಿದ್ದರೂ ಅಷ್ಟೇ ಎಂಬ ಹಾಗೆ ಎಂದು ಮಾತುಗಳನ್ನು ನಿಲ್ಲಿಸಿ ಮೋರೆ ತಗ್ಗಿಸಿ ಬೆರಳಿಗೆ ಅಂಟಿದ ಕುಂಕುಮದ ನೀರನ್ನೇ ಕಾಣುತ್ತಿದ್ದಳು. ಇಷ್ಟರ ತನಕ ಹಣೆ ಬೆವತಿದ್ದರೆ ಈಗ ಕಣ್ಣುಗಳು ನೀರನ್ನು ಹನಿಯುವ ಹಾಗಾಯಿತು. ಸೀತಕ್ಕನಿಗೆ ಇದೊಂದು ಹೊಸ ಚಿತ್ರವಲ್ಲ. ಸೀತಕ್ಕ ಸ್ವತಃ ಕಣ್ಣೀರು 1000 ಸಾರಿ ಕರೆದವಳು. ಕಣ್ಣೀರೆಂಬುದು ಹೆಂಗಸರ ಹಣೆಬರಹ ಎಂದು ಅವಳ ಒಂದು ಕಾಲದಲ್ಲಿ ಬದುಕಿದ್ದ ಗಂಡ ಹೇಳುತ್ತಿದ್ದರೂ ಸೀತಕ್ಕನ ಕಣ್ಣೀರು ಬೇರೆ ಕಡಿಮೆಯಾಗಿರಲಿಲ್ಲ. ಈಗ ಅವಳು ಕುಂಕುಮದ ವ್ರಣವಿಲ್ಲದವಳು. ಆದರೂ ನಂತರ ಕಾಟ, ಬಡತನದ ಹಿಂಸೆ ಎಂದು ಕಣ್ಣೀರಿನ ಸ್ನಾನ ತಪ್ಪುತ್ತಲಿಲ್ಲ. ಹೀಗೆ ತನಗೆ ಗಂಗಾ ಭಾಗೀರಥಿ ತಪ್ಪದಿದ್ದರೂ ಬೇರೆಯವರು ಗೋಳುಗರೆಯುವುದನ್ನು ಕಂಡರೆ ಸೀತಕ್ಕನಿಗೆ ಆಗದು. ಅದರಲ್ಲೂ ಅವಳ ಜೀವದ ಜಾನಕಿ ಅಳುವುದೆಂದರೆ ಅವಳ ಅಕ್ಕನೋ ತಂಗಿಯೋ ಅತ್ತಂತೆ. ಅವರಿಬ್ಬರೂ ಕುಳಿತು ಅತ್ತುದುಂಟು, ಒಬ್ಬರನ್ನು ಇನ್ನೊಬ್ಬರು ಸಾಕ್ಷಿಯಾಗಿರಿಸಿ ಅತ್ತುದುಂಟು. ಅದು ಚಾಣಕಿಯ ಗಂಡ ತಿಮ್ಮಪ್ಪಯ್ಯ ಹೇಳುವಂತೆ 1132ನೇ ಬಾರಿಗೆ. ಅದಕ್ಕೆ ಕಾರಣಗಳು ಹೆಂಗಸರ ಪಾಲಿಗೆ ಬೇರೆಯೇ ಇದ್ದರೂ ತಿಮ್ಮಪ್ಪಯ್ಯನ ಪಾಲಿಗೆ ಇದಕ್ಕೆಲ್ಲ ಹಣೆಬರಹವೇ ಮುಖ್ಯ ಕಾರಣ. ಸೀತು ಮೆಲ್ಲನೆ ಜಾನಕಿಯ ಹೆಗಲ ಮೇಲೆ ಕೈಯಿಟ್ಟು ಬೆರಳಿಂದ ಸವರುತ್ತಾ, ಜಾನಕಿ, ಇವತ್ತೇನೋ ಬಂತು. ಅದೇ ಅಲ್ಲವೇ? ಚಿನ್ನಗಿನ್ನ ಬೇಡ ಅಂದ್ರಲ್ಲ, ನೀನು ಅದಕ್ಕೆ ಹಠ ಹಿಡಿದಿಯೇನೆ? ಸಾಯ್ಲಿ ಆ ಚಿನ್ನ, ಅದನ್ನು ತೆಗೆದುಕೊಂಡು ನಿನಗೇನು ಮಾಡಬೇಕು? ಜಾನಕಿ, ನೀನೂ ಹಾಗೆಂದರೆ ನನಗೇನು ಮಕ್ಕಳಿಲ್ಲವೇ? ನಾಳೆ ಆ ಹೆಣ್ಣು ಮಕ್ಕಳ ಮುಸುಡು ನೋಡಿಯೇ ಅಳಿಯಂದಿರು ಬರುತ್ತಾಯೆ? ಅಲ್ಲ, ಏನು ವಿದ್ಯೆಯಿದೆಯೇ? ಸೀತು, ನಾಳೆ ಅಳಿಯನನ್ನು ಹುಡುಕುವುದು ಕಷ್ಟವಾದರೆ ಅವರಿಗೆ ಬುದ್ಧಿ ಬರುತ್ತದೆ. ಜಾನಕಿ ಬುದ್ಧಿ ಬರುತ್ತೆ ಹೇಳಿದ್ದನ್ನು ಕೇಳುವವರಿಗೆ ನಾನು ಹೇಳಿದರೆ ನನಗೆ ಬುದ್ಧಿಯಿಲ್ಲ, ಈ ಹೆಣ್ಣು ಮಕ್ಕಳ ಕುಲವೇ ಹಾಗೆ ಅನ್ನುತ್ತಾರೆ. ಅವರು ಏನಿಲ್ಲ, ಆ ಕೆಳಗಿನ ಗದ್ದೆ ಮಹಾಲಿಂಗ ಕಳೆದ ವರ್ಷದ ಗೇಣಿಹಣ ತಿಂದು ಹೋಗಿದ್ದ. ಇವರಿಂದ ವಸೂಲು ಮಾಡಲಿಕ್ಕೆ ಆಗದೆ ಅವನನ್ನು ಜಾಗದಿಂದ ಓಡಿಸಿದರು. ನಾನು ಶತಂಸಾಟಿ ಹಠ ಮಾಡಿ ಅವನ ಗುಡಿಯ ಮುಂದೆ ಕುಳಿತು ಅವನನ್ನು ಚಂದ ಮಾತಾಡಿಸಿ ಆ 5 ರೂಪಾಯಿ ಬರುವ ಹಾಗೆ ಮಾಡಿದೆ. ಸೀತು, ಮಾಲಿಂಗ ಕೊಟ್ಟನೆ ಕಡೆಗೂ. ಜಾನಕಿ, ಅವನು ಅದನ್ನು ಕೊಟ್ಟಾಯಿತು. ದೇವರು ಕೊಟ್ಟರೂ ಪೂಜಾರಿ ಬಿಡ ಎಂಬ ಹಾಗೆಯೂ ಆಯಿತು. ಅದನ್ನು ಅಕ್ಕಸಾಲಿಗನ ಕೈಮೇಲಿರಿಸಿ ನಮ್ಮ ಪುಟ್ಟಮ್ಮನಿಗೇನಾದರೂ ಚಿನ್ನ ಮಾಡಿಸುವ ಎಂದು ಯೋಚಿಸಿದರೆ. ಸೀತು, ಹೌದಕ್ಕ, ಪುಟ್ಟಿಯ ಮೂಗು ಬರೀ ಬೋಳು ಕಾಣುತ್ತೆ. ಹೆಣ್ಣು ಮಕ್ಕಳಿಗೆ ಮೂಗಿಗೆ ಮೂಗುತಿ ಇಲ್ಲದಿದ್ದರೆ ಅಲಂಕಾರವೇ ಇಲ್ಲ. ಜಾನಕಿ ತುಸು ಸಿಟ್ಟು ಬಂದವಳಂತೆ, ಹೌದು, ಇದ್ದರೆ ಚಂದ, ಇಲ್ಲದಿದ್ದರೂ ಚಂದ. ಸೀತಕ್ಕ, ಹೆಣ್ಣು ಮಕ್ಕಳಿಗೆ ಹಣಕಾಸಿನ ಮೇಲೆ ಹಕ್ಕೇನಿದೆ ಹೇಳು? ಅಡುಗೆ ಒಲೆ, ಮುಸುರೆ, ಪಾತ್ರ ಇಷ್ಟೇ ನಮ್ಮ ಹಣೆಯ ಬರಹ. ಹೀಗೆಂದು ಬೆಳಿಗ್ಗೆ ಮನೆಯಲ್ಲಿ ಆ ದಿನ ನಡೆದ ಚರಿತ್ರೆಯನ್ನು ಬಿಡಿಸಿ ಹೇಳಿದಳು. ದುಃಖದ ಭರದಲ್ಲಿ ನಡೆದ ಕಥೆಯನ್ನು ಬಣ್ಣಿಸುವುದಕ್ಕೆ ಅದು ನಡೆದುದಕ್ಕಿಂತ ಹೆಚ್ಚು ಮಹಾಲಿಂಗನಿಂದ 5 ರೂಪಾಯಿ ವಸೂಲು ಬಂದಿತ್ತೆಂದು ಜಾನಕಿ ಯಜಮಾನರಿಗೆ ಹೇಳಿರಲಿಲ್ಲ. ನಗ ಮಾಡಿಸಿ ಮಗಳಿಗೆ ತೊಡಿಸಿದ ಮೇಲೆ ಹೇಳಿದರೆ ಸಾಕೆಂದಿತ್ತು. ಆದರೆ ಈ ವಿಷಯದಲ್ಲಿ ತಿಮ್ಮಪ್ಪಯ್ಯನವರಿಗೆ ಕಣ್ಣು ಕಿವಿಗಳೆರಡೂ ಶುದ್ಧ. ಅವರಿಗೆ ಅಡಚಣೆಯೂ ಕಡಿಮೆಯಿಲ್ಲ. ನಿತ್ಯ ಅಡಚಣೆಯ ಜನ ಅವರು. ಅದರಲ್ಲಿ ಈ ಹೊತ್ತು ಬೇರೆ. ಮುನ್ಸಿಪ ಕೋರ್ಟಿನಲ್ಲಿ ಒಂದು ಕೈಪಿಯತ್ತು ಒಪ್ಪಿಸಬೇಕೆಂದು ನಿರ್ಣಯ ಮಾಡಿಕೊಂಡಿದ್ದರು. ಜಾನಕಿಯು ವಸೂಲು ಮಾಡಿ ತಂದ ರೂಪಾಯಿಗಳನ್ನು ನಾಗಂದಿಗೆ ಮೇಲೆ ಇರಿಸಿ ಸ್ನಾನಕ್ಕೆ ಹೋಗಿದ್ದಳು. ಬರುವುದರಲ್ಲಿ ಅದು ತಿಮ್ಮಪ್ಪ ಗಿಡುಗನ ಕಣ್ಣಿಗೆ ಬಿತ್ತು. ಅವರ ಮಂಗಮುಷ್ಟಿಗೂ ಅದು ಸೇರಿತು. ತಿಮ್ಮಪ್ಪಯ್ಯ ಉಸುರೆತ್ತಲಿಲ್ಲ. ಆದರೆ ನಾಗಂದಿಗೆಯ ಮೇಲಿನ ಕಾಸು ಕಣದೆ ಜಾನಕಿ ತಬ್ಬಿಬ್ಬಾದಳು. ಮಕ್ಕಳಿಗೆ ಎಟಕುವ ಸ್ಥಳವಲ್ಲ, ಅಡುಗೆ ಮನೆಗೆ ಬೇರೆಯವರು ಬರುವ ಹಾಗಿರಲಿಲ್ಲ. ಆದರೂ ರೂಪಾಯಿ ಇಲ್ಲ ಎಂದರೆ ಅದಕ್ಕಾಗಿ ಊಟಕ್ಕೆ ಕುಳಿತಾಗ ಆವಾಗ ಅಡುಗೆ ಮನೆಗೆ ಬಂದಿದ್ದಿರಾ ಎಂದು ಕೇಳಿದಳು ಮೆತ್ತನೆಯೇ. ಉತ್ತರ ಮಾತ್ರ ಉಪ್ರಳ್ಳಿ ಶೇಷನ ರಾವಣನ ಕೇಕೆಯಲ್ಲಿಯೇ ದೊರೆಯಿತು. ಹಣ ಸಂಪಾದಿಸಿದ ರೀತಿಯನ್ನು ಅವಳು ಹೇಳಿದರೆ ಸಂತೋಷಪಡುವ ಬದಲು ಅವನ ಅಪ್ಪನಿಂದ ವಸೂಲು ಮಾಡುತ್ತಿದ್ದ ಪಂಚಾಯಿತು ಕೋರ್ಟಿನಲ್ಲಿ ಕೈಪೀಟು ತೆಗೆಯುತ್ತೇನೆ ಎಂದು ಮೊನ್ನೆ ಹೆದರಿಸಿದ್ದಕ್ಕೆ ಕೊಟ್ಟ ಮಗ ಎಂದು ಅಬ್ಬರಿಸಿದರು. ಮುಂದೆ ಮಾತೆತ್ತುವ ಹಾಗಿಲ್ಲ. ಆದರೂ ಜಾನಕಿಯು ಮಗಳ ಮೂಗುತಿ ನೆನಪಿಂದ ಮೂಗುತಿಗಾದೀತು ಎಂದಿರಿಸಿದ್ದೆ ಎಂದಳು.
ಈಗ ರಾವಣನ ಅಡಗಿದ್ದ 9 ಕಂಠಗಳು ಸೇರಿದುವು. ಅಲ್ಲ, ಇನ್ನು ಮುಂದೆ ನನ್ನ ಆಸ್ತಿಯ ವಹಿವಾಟನ್ನು ನೀನೇ ನೋಡಿಕೊಂಡು ಬಿಡು. ಗೇಣಿ ವಸೂಲಿ, ಒಕ್ಕಲನ್ನು ಸೇರಿಸುವುದು ಬಿಡುವುದು, ಕೋರ್ಟಿಗೆ ಹೋಗುವುದು ಬಿಡುವುದು ಎಲ್ಲ ನಿನಗಿರಲಿ. ನಾನು ಮನೆಯಲ್ಲಿ ದೇವರ ಪೂಜೆ ಮಾಡಿಕೊಂಡಿರುತ್ತೇನೆ. 5 ಹೆಣ್ಣು ಮಕ್ಕಳನ್ನು ಪಡೆದ ಮಹಾ ತಾಯಿ. ಡಜನಿಗೆ ಇನ್ನೂ 7 ಕಡಿಮೆಯಷ್ಟೇ. ಅವರಿಗೆಲ್ಲ ಚಿನ್ನಗಿನ್ನ ಮಾಡಿಸಿ ಅಳಿಯಂದಿರನ್ನೆಲ್ಲ ಹುಡುಕಿ ತಂದು ಒಂದು ಸಂಭ್ರಮ ನಡೆಸು ಎಂದರು. ತಿಮ್ಮಪ್ಪಯ್ಯ ಒಮ್ಮೆ ಬಾಯಿ ತೆರೆದರೆಂದರೆ ಅದಕ್ಕೆ ಬಿರಿಯಿಲ್ಲ, ತಾಳಮದ್ದಲೆಯ ಒಂದು ಅರ್ಥವನ್ನು ಮುಗಿಸಿಯೇ ಬಿಟ್ಟರು. ಎದುರು ಅರ್ಥ ಹೇಳುವ ತ್ರಾಣ ಜಾನಕಿಗಿಲ್ಲ. ಅವಳು ಬೇಗ ಬೇಗ ಬಡಿಸಿ, ಎಲೆ ತೆಗೆದು, ಎಂಜಲು ಸಾರಿಸಿ, ಮುಸುರೆ ತಿಕ್ಕಿ, ಹೆಪ್ಪು ಹಾಕಿ, ದೇವರ ಮನೆಯ ಪಡಸಾಲೆಯಲ್ಲಿ ಕುಕ್ಕರಿಸಿದಳು. ರಾತ್ರಿಯ ಊಟ ವಜಾ. ಆ ಮಧ್ಯಾಹ್ನದ ಊಟವನ್ನು ಉಂಡ ಹಾಗೆ ಆಗಲಿಲ್ಲ. ಎಂದಿನಂತೆ ಮನೆಗೆ ಸೀತಕ್ಕ ಬಂದಿದ್ದ ಹೊತ್ತು ಹಿಂದಿನ ದಿನದ ಕಥೆಯನ್ನು ಹೇಳಿದಳು. ಸೀತಕ್ಕನಿಗೆ ಏನೇನೋ ಅನ್ನಿಸಿತು. ಜಾನಕಿ, ನೀನು ಎಷ್ಟು ಹೇಳು. ತಾರಾಬಲ ಗೀರಾಬಲ ಎಲ್ಲ ಸುಳ್ಳು. ನಾವು ಪಡೆದು ಬಂದದ್ದು ಯಾರಿಂದಲೂ ತಪ್ಪಿಸಲಿಕ್ಕೆ ಬರುವುದಿಲ್ಲ. ಮನೋಬಲ ಅದು ಗಟ್ಟಿ. ಜಾತಕ ಎಷ್ಟು ಕೂಡಿದರೇನು? ಹೆಣ್ಣು ನೆಲೆ ನೋಡುತ್ತಲಿರಲಿ, ಮಾಣಿ ಗೋಡೆ ನೋಡುತ್ತಿರಲಿ. ಫಲವೇನು? ಅಲ್ಲ, ಈ ವಯಸ್ಸಿನಲ್ಲಾದರೂ ಕೈ ಹಿಡಿದವಳನ್ನು ಗೋಳಾಡಿಸಬಾರದು ಎಂಬ ಬುದ್ಧಿ ಆ ತಿಮ್ಮಪ್ಪಯ್ಯನಿಗೆ ಬರಬಾರದೆ. ತಿಮ್ಮಪ್ಪಯ್ಯ ಊರವರನ್ನೆಲ್ಲ ಕೂಡ್ರಿಸಿಕೊಂಡು ಮಳೆ ಚಿನ್ನುವಾಗ ರಾಮಾಯಣ ಭಾರತ ಎಂದು ಪುರಾಣ ಹೇಳುತ್ತಾರೆ. ಜಾನಕಿ ಆಗ, ಸೀತಕ್ಕ, ಪುರಾಣಗಿರಾಣ ನಮ್ಮನ್ನೇನು ಮಾಡೀತು? ಕೈ ಬೇವಿನ ಗಿಡಕ್ಕೆ ಬೆಲ್ಲದ ಪಾನಕ ಎರೆದರೆ ಬೇವಿನ ಚಿಗುರು ಸಿಹಿ ಆದೀತೆ? ಹೇಳು ಎಂದಳು. ಯಾವಾಗಲೂ ಮಾಡುವಷ್ಟು ಉಪದೇಶಗಳನ್ನು ಮಾಡಿ, ತೋಚುವಷ್ಟು ಸಮಾಧಾನಗಳನ್ನು ಒಪ್ಪಿಸಿ, ಕೊನೆಗೆ ನೀನು ಅದೊಂದು ಕೆಲಸ ಇನ್ನೂ ಯಾಕೆ ಬಾಕಿ ಇಡುತ್ತೀ ಹೇಳು ಎನ್ನುವ ವಾಡಿಕೆಯಂತೆ ಈ ದಿನವೂ ಸೀತಕ್ಕ, ನಾನನ್ನುತ್ತೇನೆ, ನಾನೂ ಬರುತ್ತೇನೆ. ಹತ್ತಿರ ಯಾರೂ ಇಲ್ಲದ ಹಾಗೆ ಹೋಗುವ ಯಾರಾದರೂ ಬಂದರೆ ನಾನು ಹೇಳುತ್ತೇನೆ. ಮಾಸ್ತಿ ಹಣೆಗೆ ಕುಂಕುಮ ಇರಿಸಿ ತೀರ್ಥದಲ್ಲಿ ತೆಂಗಿನಕಾಯಿ ತೇಲಿಸಿ ಬಿಡು ಎಂದಳು. ಹಾಗೊಂದು ಪದ್ಧತಿ ಅವರ ಊರಿನದು. ಮಾಸ್ತಿ ಗುಡಿಗೆ ಯಾರೂ ಹೋಗಬಹುದು. ಹೆಂಗಸರು ಗಂಡಸರು ಸಾವಿರಾರು ಮಂದಿ ಶುಕ್ರವಾರಕ್ಕೆ ಅಲ್ಲಿಗೆ ಹೋಗಿ ಬರುತ್ತಾರೆ. ಆದರೆ ಮೇಲೆ ಹೇಳಿದ ಕೆಲಸ ಮಾಡಬೇಕಾದ್ದು ಗುರುವಾರ ದಿವಸ ಮಾತ್ರ. ಗಂಡಸರಾಗಲಿ ಹೆಂಗಸರಾಗಲಿ ದಾಂಪತ್ಯ ಸುಖವಿಲ್ಲವೆಂದು ಕಂಡವರು ಗುರುವಾರ ಒಂಟಿಯಾಗಿ ಅಲ್ಲಿಗೆ ಹೋಗಿ ಮಾಸ್ತಿ ಹಣೆಗೆ ಕುಂಕುಮವಿರಿಸಿ ಹೊರಗೆ ಬಂದು ಗುಡಿಯ ಮುಂದಿನ ತೀರ್ಥದಲ್ಲಿ ಒಂದು ತೆಂಗಿನಕಾಯನ್ನು ಹಾಕಿ ಬರಬೇಕು. ಈ ಕೊನೆಯ ವಿಧಿ ಮಾತ್ರ ಗುಪ್ತವಾಗಿ ನಡೆಯಬೇಕು. ಈ ವಿಚಿತ್ರ ಮುಟ್ಟನ್ನು ಯಾರೂ ಕಣ್ಣಿಂದ ಕಾಣಕೂಡದು. ದಾಂಪತ್ಯ ಕ್ಷೇಷ ಹೇಗೆ ಪ್ರಪಂಚಕ್ಕೆ ತಿಳಿಯದೋ ಅಥವಾ ತಿಳಿಯಬಾರದೋ ಹಾಗೇನೆ ಅಂತ ಹರಕೆ ಸಲ್ಲಿಸಲು ತಾನು ಹೊರಡಬೇಕಾಯಿತೆ ಎಂಬುದು ಜಾನಕಿಯ ವ್ಯಥೆ. ಸಾಯುವ ತನಕ ಹೀಗೆ ನರಳಿ ಸಾಯುವುದಕ್ಕಿಂತ ಮಾಸ್ತಿ ಸರಸಮ್ಮನ ಅನುಗ್ರಹ ಪಡೆದು ಸುಖ ಸಿಗುವುದಾದರೆ ಯಾಕೆ ಪಡೆಯಬಾರದು ಎಂಬುದು ಸೀತಕ್ಕನ ಹಿತೋಕ್ತಿ.